ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಯ, ಹುಡುಗಿ ಮನೆಯವ್ರನ್ನ ಬಿಗಿ ಮಾಡಿದ್ಯಾ ತಾನೆ? ನಾನೇ ನಿನ್ನಂಗೆ ಎಡ್ಬಿಡಂಗಿನ. ಎಲ್ಲ ದಿಕ್ಕಲ್ಲೂ ನೋಡಿ ಪರೀಕ್ಷೆ ಮಾಡಿ ನನ್ನ ಮಾತು ಕೇಳೋರ್ನೇ ಮಾಡಿರೋದು. ಅಂದರೆ ಹುಡುಗಿ ಮನೆಯವರು ನಿನ್ನ ಹದ್ದು ಬಸ್ತಲ್ಲಿ ಇದ್ದಾರೆ ಅಂತ ಆಯ್ತು. ಮತ್ತೆ ಕಟ್ಕೊಂಡು ಗಂಡನೇ ಬಿಟ್ಟಿಲ್ಲ, ಅವ್ರನ್ನ ಬಿಟ್ಬಿಡ್ತೀನಾ? ಹುಡುಗಿ ಮನೆಯವರು ಎಲ್ಲ ನಾನು ಹೇಳಿದ ಮಾತಿಗೆ ತಕತೈ ಅಂತ ಕುಣಿಬೇಕು, ಹಂಗಿಟ್ಕೊಂಡಿದ್ದೀನಿ. ಜಯ ಜಯ, ನಿನ್ನ ಬಿಟ್ರೆ ದೇಶನೇ ಹಾಳು ಮಾಡ್ಬಿಡ್ತೀಯ ಕಣೆ. ಅಲ್ಲ, ದೇಶನೇ ಆಳ್ತೀಯ ಕಣೆ, ಆಳ್ತೀಯ. ಮೊದಲು ನನ್ನ ತಮ್ಮನ ಮನೆ ಹಾಳು ಮಾಡಬೇಕು, ಆಮೇಲೆ ದೇಶ. ನನ್ನ ತಮ್ಮ ಮಿಲ್ಟ್ರಿಲ್ ರಿಟೈರ್ಡ್ ಆದಮೇಲೆ ಸರ್ಕಾರದವರು 16 ಎಕರೆ ಜಮೀನು ಕೊಟ್ಟಿದ್ದಾರೆ. ಪಾಪ ನನ್ನ ತಮ್ಮ ಕಷ್ಟಪಟ್ಟು ಆ ಕಡೆ ಈ ಕಡೆ ಜಮೀನೆಲ್ಲ ತಗೊಂಡು ಒಟ್ಟು 40 ಎಕರೆ ಮಾಡವನೆ. ಬ್ಯಾಂಕಲ್ಲೂ ಅಷ್ಟೋ ಇಷ್ಟೋ ದುಡ್ಡಿಟ್ಟವನೆ. ಆದರೆ ಖರ್ಚು ಮಾಡುವಾಗ ಪೈಸಾ ಲೆಕ್ಕ ಹಾಕಿ ಖರ್ಚು ಮಾಡ್ತಾನೆ. ಇಷ್ಟೊಂದು ದುಡ್ಡಿಟ್ಟಿರೋ ಮನೆನ ಬಿಟ್ಟು ನಾವು ಈಗ ದೇಶ ಅಂತ ಹೋದರೆ ಆಮೇಲೆ ನಾವು ದೇಶಾಂತರ ಹೋಗ್ಬೇಕಾಗತ್ತೆ. ಜಯ, ನಿನ್ನ ತಮ್ಮ ನಾವು ಅಂದ್ಕೊಂಡಿರೋಷ್ಟು ದಡ್ಡ ಅಲ್ಲ ಕಣೆ. ಅವನ ಮಗ ಸೀನಾ ದಡ್ಡ. ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಾನೆ, ಹೆಂಡತಿ ಮಾತು ಕೇಳ್ತಾನೆ. ಅವನ ಮಗಳು ಬಾನು ಪಾಪ ದಡ್ಡಿ. ಅವಳಿಗೂ ಅಷ್ಟೇ ಸುಣ್ಣ ಯಾವುದು ಬೆಣ್ಣೆ ಯಾವುದು ಗೊತ್ತಾಗಲ್ಲ. ಇನ್ನು ಅವನ ಹೆಂಡತಿ ಮಹಾನ್ ದಡ್ಡಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈಗ ನಮ್ಮ ಚೇಷ್ಟೆ ತೋರಿಸ್ಬೇಕಾಗಿರೋದು ಸೀನನ ಮದುವೆಯಲ್ಲಿ. ನಿನ್ನ ಮಾತು ಕೇಳೋ ಹುಡುಗಿನೇ ಸೀನನ ಹೆಂಡತಿ ಆಗಬೇಕು. ಆ ಹುಡುಗಿನೇ ಈ ಮನೆ ಸೊಸೆ ಆಗಬೇಕು. ಆ ಹುಡುಗಿ ಮುಖಾಂತರ ನಾವು ಈ ಮನೆ ಆಸ್ತಿನೆಲ್ಲ ಕಬ್ಜಾ ಮಾಡ್ಕೋಬೇಕು. ಕಬ್ಜಾ. ನೀನು ತೋರಿಸು, ನೀನು ತಂದಿರೋ ಫೋಟೋಗಳನ್ನೆಲ್ಲ ಕರೆದವ್ರು ತೋರಿಸು. ನಾನೇ ಕರಿತೀನಿ ರೀ. ಮಾಧು, ಮಾದೇವ, ಲೀಲಾ, ಇಬ್ರು ಬನ್ರಿ ಬೇಗ. ಅಕ್ಕ, ಮಾಧು, ಅದು ನಮ್ಮ ಸೀನನ್ ಫೋಟೋ ಜಾತಕ ಎಲ್ಲ ಹುಡುಗಿರ್ಗೂ ಕಳ್ಸಿದ್ದೆ. ಎಲ್ಲ ಹುಡುಗಿರು ನಮ್ಮ ಸೀನನ್ ಒಪ್ಕೊಂಡ್ಬಿಟ್ಟವ್ರೆ. ಆದ್ರೆ ಒಂದು ಹುಡುಗಿ ಜಾತಕ ಮಾತ್ರ ಚೆನ್ನಾಗಿ ಕೂಡ್ ಬಂದೈತೆ. ಅದೇ ಹುಡುಗಿನ ಸೆಲೆಕ್ಟ್ ಮಾಡಿದೀನಿ. ಅವಳು ನಿಮಗ್ ತೋರ್ಸೋಣ ಅಂತ ಕರ್ದೆ. ಇರು, ಇಲ್ಲ ಫೋಟೋ. ಸರಿ ಅತ್ಲಾಗೆ ಒಳ್ಳೆ ಮೈ ಮೇಲೆ ಬೀಳ್ತಾಳೆ. ನೋಡ್, ಈಗ ನೋಡು. ನೋಡ್ಲಿಲ್ಲ? ಜಯಕ್ಕ ಸೀದಾ ಯಾವ ಲೋಕದಿಂದನೇ ಲಾಸ್ಟ್ ಬಸ್ನಾಗ ಬಂದು ಮಾರಿಗುಡಿಯಲ್ಲಿ ಇಳ್ಕೊಂಡಂಗ ಅವಳೆ. ಜಯಕ್ಕ, ನಮ್ ಸೀನನ್ನ ಇವಳು ನಿಜವಾಗ್ಲೂ ಒಪ್ಕೊಂಡವಳ? ಹುಡುಗಿನೂ ಒಪ್ಕೊಂಡವಳೆ, ಅವ್ರ ಮನೆಯವರು ಒಪ್ಕೊಂಡವ್ರೆ, ಅವ್ರ ವಂಶದವ್ರು ಒಪ್ಕೊಂಡವ್ರೆ. ಈಗ ನೀವು ಒಪ್ಕೊಳ್ಳೋದು ಬಾಕಿ ಅಷ್ಟೇ. ನಾನಂತೂ ಒಪ್ಕೊಂಡ್ಬಿಟ್ಟಿದ್ದೀನಿ. ನನ್ ಗಂಡನ್ ಮಕ ನೋಡ್ರಿ, ಮಗಂಗೆ ಇಂಥ ಹುಡುಗಿ ಸಿಕ್ಕವಳೆ ಅಂತ ಮಕ ಹೆಂಗ್ ಹೊರಡ್ಬಿಟ್ಟೈತೆ. ಅರಳಲ್ವೇನೆ, ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ. ನನ್ನ ಮಗ ಇಲ್ಲಿ ಕರಿ ಅವನ್ನ. ಅಯ್ಯೋ, 1 ನಿಮಿಷ ಇರು, ನಾನೇ ಕರಿತೀನಿ. ಸೀನಾ, ಎಲ್ಲಿದ್ಯಾ ಮಗನೇ? ಬಾರೋ ಬೇಗ. ಏನು ನಮ್ಮಪ್ಪ ಈ ಲೆವೆಲ್ ಕರಿತಾವನಲ್ಲ, ಏನೋ ಸ್ಕೆಚ್ ಆಗ್ತಾವನಲ್ಲ. ಜೋಡಿ ಹೆಂಗೈತೆ ಗೊತ್ತೇನ್ಲ? ನನ್ ದೃಷ್ಟಿನೇ ಬೀಳುತ್ತೆ. ಸೀನಾ, ಎಲ್ಲ ಫೈನಲ್ ಆಗೈತೆ. ನಮ್ಮ ಅಕ್ಕನೇ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತಾ ಇರೋದು. ಗಾಂಚಲಿ ಮಾಡಂಗಿಲ್ಲ ಅಲ್ವೇನಕ್ಕ? ಹ್ಞೂ, ಮತ್ತೆ ಅವ್ರಿಗೆಲ್ಲ ಒಪ್ಪಿಗೆ ಆಗೈತೆ. ಜಾತಕ ಕೂಡ ಚೆನ್ನಾಗಿ ಕೂಡ್ ಬಂದೈತೆ. ನೀವ್ ಯಾವಾಗ ಹೇಳ್ತಿರೋ ಆ ದಿನನೇ ಹುಡುಗಿ ಮನೆಗೆ ಹೋಯ್ತಾ ಇರೋದು. ಅಲ್ಲಿಂದ ವಾಪಸ್ ಬರುವಾಗ ಮದುವೆ ತಾರೀಖನ್ನ ಗುರ್ತು ಮಾಡ್ಕೊಂಡು ಬರೋದೆ.
ನೀಲ ಇದೇ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಹೋಗಿ ಎಲ್ರಿಗೂ ಸಕ್ಕರೆ ತಗೋಬಾ. ಹೋಗ್ಕಳ್ರಿ. ಮಾದು ಕೊಡ್ಲಾ? ನೀನ್ ಹಂಗೆ ನೋಡ್ತಾನೆ ಇದ್ರೆ ದೃಷ್ಟಿಯಾಗಿ ಫೋನೇ ಹೊಡೆದೈತದೆ. ಕೊಡ್ಕೊಡು. ಮಾತು ಕೇಳಪ್ಪ ಔಸಿ. ಇಲ್ಲ ನೀನು ಯಾಕಮ್ಮಿ? ಮಂಜಿ, ಮದ್ವೆ ಆಗಿರೋ ಕಾಣಿ ಒಳಕ್ಕೆ ನಿನ್ಗೇನೆ ಕೆಲ್ಸ? ನೀನ್ ಯಾಕೆ ಹೋಗಿದ್ದೆ ಅಲ್ಲಿ? ನಾನೇನಕ್ಕೋ ಹೋಗಿದ್ದೆ. ಆಟೋಳ್ಗೆ ಅವ್ರಿಬ್ರು ಅಳಿಕ್ ಬತ್ತಿದ್ರು. ಏನ್ ಮಾಡೋದು ಅಂತ ಗೊತ್ತಾಗ್ದೆ ಮನ್ಸ್ದಡಿಲ ಉತ್ಕೊಳಕ್ ಹೋಗಿದ್ದೆ. ಛೇ, ಇಷ್ಟೊಂದು ವಯಸ್ಸಾಗೈತೆ, ಅಷ್ಟು ಗೊತ್ತಾಗಕ್ಕಿಲ್ವಾ ನಿಂಗೆ? ಮೊದ್ಲು ಗೊತ್ತಾಗಿರ್ಲಿಲ್ಲ, ಈಗ ಎಲ್ಲ ನಿಜನೂ ಗೊತ್ತಾಗೈತೆ. ಅಂದ್ರೆ ಮಣ್ಣನು ಅದ್ಕೇನು ಗಂಡ ಹೆಂಡ್ರಲ್ಲ ನಂಗೆ ಗೊತ್ತಾಗ್ತಾವ್ರೆ. ಸುಮ್ಕಿರ ಮಂಜಿ, ಮೆಲ್ಲಿಗೆ. ಮಂಜಿ, ಈ ವಿಷಯ ಮನೇಲಿ ಬೇರೆ ಯಾರಿಗೂ ಗೊತ್ತಿಲ್ಲ, ನನ್ನೊಬ್ಬಳಿಗೆ ಗೊತ್ತೈತೆ. ಈಗ ನಿಂಗೂ ಗೊತ್ತಾಗೋಯ್ತು. ಮಂಜಿ, ಅಣ್ಣ ಅದಕ್ಕೆ ಮತ್ತೆ ಅಂತರ ಐತೆ ಅಂದ್ಬಿಟ್ಟು ನಿನ್ನ ಮನ್ಸಿನಾಗೆ ಬೇರೆ ಏನಾರ ಯೋಚನೆ? ಸುಮ್ಕಿರಮಿ, ನಾನು ಈ ಮನೆ ಉಪ್ಪು ತಿಂದಿರೋಳಯ್ಯ. ನಾನ್ ಚಿಕ್ಕೋಳಿದ್ದಾಗ ನಮ್ಮ ಮನೇಲಿ ತಿನ್ನಕ್ಕೂ ಗತಿ ಇರ್ಲಿಲ್ಲ ಅಂತ ನಮ್ಮ ಅಪ್ಪಯ್ಯ ಈ ಮನೆಗೆ ಬಿಟ್ಟೋಗಿದ್ದು. ಅವಾಗ ನನಗೆ ಅನ್ನ ಹಾಕಿದ್ಯಾರು? ನಿಮ್ಮ ಅಣ್ಣಯ್ಯ. ಏನೋ ಅವನ್ ಕಂಡ್ರೆ ಪ್ರಾಣದಷ್ಟು ಪ್ರೀತಿ ಇತ್ತು. ಆಮ್ಯಾಕ ಅವನು ಮದ್ವೆ ಆಗೋಯ್ತು, ಹೆಂಗೋ ಸಂದಾಗಿರ್ತಾನಲ್ಲ ಅಂತ ಸುಮ್ಕಾಗಿದ್ದೆ. ಆದ್ರೆ ಈಗ ಅವ್ರಿಬ್ರು ಮಧ್ಯೆ ಒಂದ್ ಅಣಿಕೆನೇ ಇಲ್ಲ. ಹೊಟ್ಟೆ ಉರಿಕಿಲ್ವೇ ನಮ್ಮಿ? ಹಳ ಬಂದಂಗಾಯ್ತದೆ. ನಮ್ಮ ಮಾವ ಖುಷಿಯಾಗಿರ್ಬೇಕು, ಅವನ್ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ಬೇಕು ಅಂತ ಆಸೆ ಪಟ್ಟವಳಲ್ಲಿ ನಾನು ಒಬ್ಳು. ನನ್ಗಂತ ಕಚ್ಚಡ ಬುದ್ಧಿ ಎಲ್ಲ ಇಲ್ಲ. ನಿನ್ ಮಾತು ವಾಪಸ್ ತಗೋ. ಅಯ್ಯೋ ಮಂಜಿ, ತಪ್ಪಾಯ್ತು ಮಂಜಿ, ನಾನೇ ಏನೋ ಯೋಚನೆ ಮಾಡ್ಬಿಟ್ಟೆ. ಏನೋ ಅನ್ಕೋಬೇಡ. ಅನ್ಕೊಳ್ಳೋದೆಲ್ಲ ಆಯ್ತಲ್ಲ ಹೇಳು. ನಮ್ಮ ಮಾವನು ಚೆನ್ನಾಗ ಅವನ ಹೆಂಡ್ರ ಜೊತೆ ಅನ್ಕೊಂಡಿದ್ದೆ, ಆದ್ರೆ ಹಂಗಾಯ್ತಾ? ಇಲ್ಲ, ಗಂಡ ಹೆಂಡ್ತಿ ದೂರ ದೂರ ಮಲ್ಕ ತರ್ಕಣಮಿ, ಸಂಕಟ ಆಗಕ್ಕಿಲ್ವಾ? ಮಂಜಿ, ನಿಂಗೂ ನನ್ನಂಗೆಯ ಅಣ್ಣ ಅದಕ್ಕೆ ಸಂದಾಗಿರ್ಬೇಕು ಅಂತ ಆಸೆ ಐತೆ. ಇವಾಗ ನಾವಿಬ್ರು ಸೇರ್ಕೊಂಡ್ರೆ ನಾವು ಅನ್ಕೊಂಡಂಗೆ ಅದಕ್ಕೆ ಅಣ್ಣನ ಒಂದ್ ಮಾಡ್ಬೋದು. ಯಾಕಂದ್ರೆ ಅಣ್ಣ ಅದಕ್ಕಿಂತ ಬಿರುಸ್ತಿರೋ ವಿಷಯ ಅದಕ್ಕೆ ಗೊತ್ತಾಗೈತೆ. ಅದಕ್ಕೆ ಮನ್ಸಲ್ಲೂ ಎಲ್ಲೋ ಒಂದ್ ಕಡೆ ಅಣ್ಣ ಅವನೇ. ನಾವಿಬ್ರು ಈ ಬಿರುತಿನ ದೊಡ್ಡದ್ ಮಾಡ್ಬೇಕು ಮಂಜಿ. ಹಂಗಾರೆ ದೊಡ್ಡದಾಗೇನೆ ಬುಡ್ದೆಪ್ಸಿ ಹಬ್ಬನೇ ಮಾಡುಮ. ಅದೇನ್ ಮಾಡ್ಬೇಕು ಹೇಳು? ಮಂಜಿ, ನೀನ್ ಈ ಮನೆಗೆ ಬಂದ್ಮ್ಯಾಕೆ ಅದಕ್ಕೆ ಮನ್ಸಲ್ಲಿ ಒಂಥರ ಹೊಟ್ಟೆ ಕಿಚ್ಚು ಶುರು ಆಗೈತೆ. ನಾವು ಈ ಕಿಚ್ಚಿಟ್ಕೊಂಡೇನೆ ಅದಕ್ಕೆ ಮನ್ಸಲ್ಲಿರೋ ಬಿರುತಿನ ಹೆಂಗಾರ ಬೆಳೆಸ್ಬೇಕು ಮಂಜಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.